ಸಿಎಂ ಸಿದ್ದರಾಮಯ್ಯ ಕುಟುಂಬದವರು ಅಧಿಕ ಪ್ರಮಾಣದಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದರೆಂದು ಸ್ನೇಹಮಯಿ ಕೃಷ್ಣ ಗಂಭೀರವಾಗಿ ಆರೋಪಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಆಲನಹಳ್ಳಿ ಸರ್ವೆ ನಂಬರ್ 113/4ರಲ್ಲಿ 1 ಎಕರೆ ಜಮೀನನ್ನ ಸಿದ್ದರಾಮಯ್ಯ ಬಾಮೈದನ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದಾರೆ. ಬಳಿಕ ಸಿಎಂ ಪತ್ನಿ ಪಾರ್ವತಿಗೆ ದಾನಪತ್ರ ಬರೆದಿದ್ದಾರೆ. ಆ ಬಳಿಕ ಪಾರ್ವತಿಯವರು ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೆಸರಿಗೆ ದಾನಪತ್ರ ಮಾಡಿದ್ದಾರೆ. ಆನಂತರ ಯತೀಂದ್ರ ಅವರು ಬೇರೆಯವರ ಜಮೀನಿಗೆ ಮಾರಾಟ ಮಾಡಿದ್ದಾರೆ. ಆದರೂ ಮಲ್ಲಿಕಾರ್ಜುನ ದಾನ ಮಾಡಿದ ಜಮೀನು ಈಗಲೂ ಅವರ ಹೆಸರಿನಲ್ಲೇ ಇದೆ. ಸಿದ್ದರಾಮಯ್ಯ ಪ್ರಭಾವದಿಂದ ಅಧಿಕಾರಿಗಳು ಕಾನೂನು ಮೀರಿ ಈ ರೀತಿ ಪರಭಾರೆ ಮಾಡಲು ಅವಕಾಶ ನೀಡಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ದೂರಿದ್ದಾರೆ. ಸರ್ಕಾರ ಸ್ವಾಧೀನಪಡಿಸಿಕೊಂಡ ಜಮೀನು ಅಷ್ಟು ಬೇಗ ಹೇಗೆ ಸ್ವಾಧೀನದಿಂದ ಕೈಬಿಡುತ್ತದೆ ಎಂದು ಸ್ನೇಹಮಯಿ ಕೃಷ್ಣ ಪ್ರಶ್ನಿಸಿದ್ದಾರೆ. ಏಕೆಂದರೆ ಇಲ್ಲೂ ಕೂಡ ಸಿದ್ದರಾಮಯ್ಯ ಪ್ರಭಾವವಿದೆ ಎಂದು ಅವರು ದೂರಿದರು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬ ಅಧಿಕ ಪ್ರಮಾಣದಲ್ಲಿ ಬೇನಾಮಿ ಆಸ್ತಿ ಮಾಡಿದೆ ಎಂದು ಸ್ನೇಹಮಯಿ ಕೃಷ್ಣ ಗಂಭೀರವಾಗಿ ಆರೋಪಿಸಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 14 ನಿವೇಶನ ಅಕ್ರಮ ಪಡ್ಕೊಂಡಿದ್ದಾರೆ. ಬೇನಾಮಿ ಹೆಸರು